ಬೇರೆ ಏನಾದ್ರು ತೊಗೊಳಕ್ಕಿದೆಯಾ? ಹಾಂ ಏ ಅಲ್ಲ ಹಾಕ್ತಾರೆ ಬರ್ರಿ ರೀ. ಈಗ ನೀವು ಇದೆಲ್ಲ ಮಾಡ್ತಾ ಕೂರ್ತೀರಾ? ಕೆಲಸ ಈ ಮತ್ತೆ ಅಲ್ಲ ಇದು ತರದಲ್ಲೇ ಸುಮ್ಮನೆ ಡೈರೆಕ್ಟ್ ಇಲ್ಲಿಗೆ ಬಂದರೆ ಅದಕ್ಕೆ ಹಾಕೊಂಡು ತೊಗೊಂಡೋಗ್ಬೋದಿತ್ತಾ? ಹಾಂ ಬಾದಾಮಿ ತಿಂದಿಲ್ಲ ಕಣ, ಮರ್ತಾಯ್ತು. ಹಾಂ ಏನು ತಿಂದಿಲ್ಲ? ಬಾದಾಮಿ ಪಕ್ಕ ಬಾದಾಮಿ ತಾನೆ, ಬೇರೆ ಏನಿಲ್ಲ ತಾನೆ? ಹಾಂ ಅಡಲ್ಟ್ ಆಗಿಬಿಡುತ್ತೆ ವೀಡಿಯೋ, ಬೇಡ ಬೇಡ. ನೋಡಿ ಸ್ನೇಹಿತರೆ, ನಾನು ಅಂಥ ಹುಡುಗ ಏನೇನೋ ಹೇಳ್ತಾ ಇದ್ದಾನೆ. ಹೋಗಿದೆಯಾ? ಅದು ನೋಡಿ ಫ್ರೆಂಡ್ಸ್, ನಾವು ಒಳ್ಳೆಯವರೇ ಇದೀವಿ. ಹೌದೌದು ಆಯಿತಾ? ಯಾವುದು ಇಲ್ಲ, ನಾವು ಒಳ್ಳೆಯವರೇ ಇದ್ದೀವಿ. ನಮಗೆ ಒಳ್ಳೆಯವರಾಗಕ್ಕೆ ಒಳ್ಳೆಯವರಾಗಿರೋಕ್ಕೆ ಬಿಡ್ತಿಲ್ಲ ಜನ. ಏನು ಮಾಡೋಣ? ಕಾಲ ಕೆಟ್ಟದ್ದು. ಇವನು ಕುರಿ ಪ್ರತಾಪ್ ಹೇಳಲ್ಲ ಬಿಗ್ ಬಾಸಲ್ಲಿ, ನಾವು ಹಿಂಗೆ ಸೇರಿದ್ದು ಇಂಗ್ಲೀಷ್ ಮೀಡಿಯಮಯ್ಯ, ಆದ್ರೆ ಏನು ಮಾಡ್ತೀರಾ, ನಮ್ಮ ಜೊತೆ ಇದ್ದ ಬಡಿತೋ ಸರಿ ಇರಲಿಲ್ಲ ಅಂತ ನನಗೆ. ನಾವು ಒಳ್ಳೆಯವರೇ ಇದ್ದೀವಿ. ಬೇಡವಾ? ಈಗೇನು ಅಷ್ಟು ಹಾಂ ಕೆಳಗಡೆ ಕಟ್ಟಾಗಿದೆ. ಈಗ ನೀವು ಕಟ್ಟಾಗಿಲ್ದು ಹುಡುಕ್ತೀರಾ? ಹುಡುಕಿ ಸಣ್ಣ ನೋಡೋಣ. ಈಗೇನಾಯ್ತು, ಹೊರಡೋದನ? ಒಂದು ಶೋಕಿ ನೋಡಿ ಅಂತ ಅಲ್ಲಿಂದ ಎತ್ಕೊಬರೋದು ಖಾಲಿ, ಇಲ್ಲಿ ತಂದು ಈ ಕಡೆ ಸಪ್ರೇಟ್ ಬೀಸಾಕಿ ಈ ಥರ ಪೇಪರ್ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗೋದು. ಮರ್ತೋಗ್ತೀನಿ ಕಣ, ಅದಕ್ಕೆ ಮರ್ತೋಗ್ಬಾರ್ದಂದ್ರೆ ಏನು ಮಾಡ್ಬೇಕು ಹೇಳಿ? ಇಷ್ಟು ಪನ್ನೀರ್ ಅಂತ ನೋಡಿ. ಅಲ್ಲ, ಮರ್ತೋಗ್ಬಾರ್ದಂದ್ರೆ ಏನು ಮಾಡ್ಬೇಕು? ತಿನ್ನಬೇಕು, ಬಾದಾಮಿ ತಿನ್ನಬೇಕು. ಅಲ್ಲ ಈ ವಯಸ್ಸಲ್ಲಿ ತಿನ್ನೋದಲ್ಲ, ತಿನ್ನೋ ಟೈಮಲ್ಲಿ ತಿಂದಿದ್ರೆ ಆಗೋದು. ಟೋಫುನ ಪನ್ನೀರ್, ಟೋಫು ಪನ್ನೀರ್ ಕ್ಯೂಬ್ 95 ರೂಪಾಯಿ ಕಣ. ಬರ್ತಾ 200 ಗ್ರಾಮ್ ಅದು. ಮತ್ತು ಇವ್ರದ್ದು ಶಾಪಿಂಗ್ ಬಂದರೆ ನನಗೆ ಹೇಳಿದ್ದೇನಂತೇಳಿ, ಜಸ್ಟು ಬರೀ ಕೆಂಪು ಕ್ಯಾರೆಟ್ ತೊಗೊಂಡೋಗೋಣ ಅಂತ ಬಂದಿದ್ದು. ಈಗ ನೋಡಿದ್ರೆ ಪನ್ನೀರ್ ಬೇಕು, ಮತ್ತು ಎಕ್ಸ್ಟ್ರಾ ಏನೇನು ಬೇಕೀಗ? ಹಾಂ, ಈಗ ಮೊಸರು ಬೇಕಂತೆ. ಎಕ್ಸ್ಟ್ರಾ ಏನೇನೋ ತೊಗೊಳ್ತಿದ್ದಾರೆ. ಸುಮ್ಮನೆ ನಾನು ಹೇಳ್ತೀನಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? 2 ನಿಮಿಷಕ್ಕೆ ಅಂತ ಕ್ಯಾರೆಟಿಗೆ ಅಂತ ಬಂದರೆ ಈ ಥರ ಹಾಕೊಂಡು ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಇದೇನಿದು? 30 ರೂಪಾಯಿ ಅಂತ. ಏನಿದು? ಮೊಸರು ಕಣ, ನಾರ್ಮಲ್ ನಂದಿನಿ ಮೊಸರು. ಸಪೋರ್ಟ್ ಮಾಡಿರಿ ನಂದಿನಿಗೆ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ನಂದಿನಿ ಇಲ್ವಲ್ಲ, ಇನ್ನೊಂದ್ರೆ ತಗೊಳ್ತಾ ಇದ್ದ. ಪನ್ನೀರ್ ಇದೆಯಲ್ಲ, ಆಯ್ತು. ನಿಮ್ಗೆ ಯಾಕೆ ಬೇಜಾರು? ನಂದಿನಿಗೆ ಸಪೋರ್ಟ್ ಮಾಡಿರಿ ಫಸ್ಟು. ನಂದಿನಿಗೆ ಸಪೋರ್ಟ್ ಮಾಡಬೇಕಾ? ನಂದಿನಿಗಲ್ಲ, ನೀನು ಹೇಳಿ ನಂದಿನಿಗೆ. ಹಂಗಲ್ಲ, ಫಸ್ಟು ಏನು ಹೇಳ್ತಾರೆ, ಫಸ್ಟ್ ನಮ್ಮ ಬ್ರ್ಯಾಂಡ್. ಹಾಂ, ನಮ್ಮ ಕರ್ನಾಟಕದ ಬ್ರ್ಯಾಂಡ್ ನಂದಿನಿ, ನಮ್ಮ ಹೆಮ್ಮೆಯ ಬ್ರ್ಯಾಂಡ್. ಇರಪ್ಪ, ಎಷ್ಟು ಪ್ರೈಸ್ ನೋಡೋಣ. ದಿಸ್ ಇಸ್ ಗುಡ್. ಅರ್ಧ ಕೆ ಜಿ 55 ರೂಪಾಯಿ, 400 ಗ್ರಾಮ್. 400 ಗ್ರಾಮ್. ಈಗ ಬೇಕಾಯ್ತು ಸುಮ್ಮನೆ. ಮತ್ತೆ ಬ್ಯಾಸ್ಕೆಟ್ ಏನಕ್ಕೆ ಅಲ್ಲಿಟ್ರಿ? ಇವ್ರದ್ದು ಅಲ್ಲ, ಇವ್ರು ಬರ್ತಾ ಸೋಕಿ ಜಾಸ್ತಿ ಆಯಿತು ಮಾತ್ರ. ಸುಮ್ಮನೆ ಇವಾಗ ಹೇಳು, ಇದು 100 ರೂಪಾಯಿ ಅಂತೆ. ಯಾವುದು? ಇದು 95 ರೂಪಾಯಿ ಅಂತ. 200 ಗ್ರಾಮ್. 200 ಗ್ರಾಮು 95. ಇದು 100. ಬಟ್ ಯಾವುದು ಒಂದು 5 ರೂಪಾಯಿ ಜಾಸ್ತಿ ಇದ್ರೆ ಏನಾಗುತ್ತೆ? ನಮ್ಮವ್ರನ್ನ ಬೆಳೆಸೋಣ ಸರ್. ಆಯ್ತು, ನಮ್ಮವ್ರನ್ನ ಬೆಳೆಸೋಣ ಫಸ್ಟ್ ನಮ್ಮವ್ರನ್ನ ಬೆಳೆಸಿ, ಆಮೇಲೆ ನೋಡೋಣ ಮಿಗ್ದವ್ರನ್ನ. ಇವಾಗ ಹೋಗೋದೆ ತಿರುಪತಿಗೆ. ಹಾಂ, ನಂದಿನಿ ಪ್ರಾಡಕ್ಟ್ ಇದು ಮುಗೀತು. ಒಂದಕ್ಕೆ ಅಂತ ಕ್ಯಾರೆಟಿಗೆ ಅಂತ ಬಂದಿದ್ದು. ಇದು ಹೆಂಗೆ ಆಗ್ತಿದೆ ಅಂದರೆ ಫೀಲು ಹೆಣ್ಮಕ್ಳ ಜೊತೆ ಬಂದಂಗೆ ಆಗ್ತಿದೆ ನನಗೆ. ಅವರು ಅಷ್ಟೇ ತೊಗೊಳೋದು ಒಂದಕ್ಕೆ ಅಂತ ತೊಗೊಳಕ್ಕೆ ಅಂತ ಕರ್ಕೊಬರ್ತಾರೆ, ಬಟ್ ಒಂದರಲ್ಲೇ ನಿಲ್ಸಲ್ಲ ಅವರು. ಆಲ್ಮೋಸ್ಟು ಇವ್ರ ಥರ ಶಾಪಿಂಗ್ ಮಾಡ್ತಾ ಹೋಗ್ತಾರೆ. ಈಗ ಎಷ್ಟಿರುತ್ತೆ ನಿಮ್ಮ ಪ್ರಕಾರ? ಎಷ್ಟಿರ್ಬೋದು ನೋಡಬೇಡಿ, ನಿಮ್ಮ ಪ್ರಕಾರ ಎಷ್ಟಿರ್ಬೋದು? 2 kg 2.5 kg ಇರ್ಬೋದು. ನೋಡೋಣ. 1,300 ಇದೆ. 1,300 ವೇಸ್ಟ್ ಆಗ್ತಿದೆ. ನೀವು ತೊಗೊಂಡಿರೋ ತೊಗೊಂಡಿರೋ ಲೆಕ್ಕಾಚಾರನೇ ತಪ್ಪು. ನೀವು ದಿನಸಿ ಅಂಗಡಿಯಲ್ಲಿ ಡೈರಿ ಕೂರೋದಾಗಿದ್ರೆ ಹೇಳ್ಬೋದು. ಈ ಒಂದು ಅಂದಾಜಿಗಾರ ಹೇಳ್ಬೋದಿತ್ತು, ಆದ್ರೆ ನೀರು ಬರಲಿಲ್ಲ ನೀವು. ಅಲ್ಲ ನೀವು ಅಲ್ಲ ಅಡ್ಡೆಟ್ಟಿಗೊಂದು ಗುಡ್ಡೆಟ್ಟು ಅಂತ ಹಾಕೋದಲ್ಲ. ನೀಟ್ ಇದೇನು OMR ಶೀಟ್ಸ್ ಅಲ್ಲ, ಅಡ್ಡೆಟ್ಟಿಗೊಂದು ಗುಡ್ಡೆಟ್ಟು ಅನ್ನೋಂಗೆ ಹಾಕಿ ಇದು ಮಾಡೋಕ್ಕೆ. ನೀವು ಪಕ್ಕ ಬೇರೆ ನೀನು ತೊಗೊಳೋದಿಲ್ಲ ತಾನೆ? ಇಲ್ಲ, ಆಯ್ತಲ್ಲ ಬಿಲ್ಲು, ಏನೇನು ತಗೊಳ್ಳೋದು? 1 ರೂಪಾಯಿ ಕ್ಯಾಶ್ ಬ್ಯಾಕ್ ಬರೋದು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಅಲ್ಲ ಜಸ್ಟ್ ಬಂದಿದ್ದು ಒಂದು ಬಂದಿದ್ದು ಅಲ್ಲ, ಬರೀ ಬಂದಿದ್ದು ಡೆಲ್ಲಿ ಕ್ಯಾರೆಟು ಅಂತ. ಒಂದು ಡೆಲ್ಲಿ ಕ್ಯಾರೆಟು ಅಂತ ಬಂದಿದ್ದು. ಸೊ
ಊಟಿ ಕ್ಯಾರೆಟ್ ಅಂತ ಬಂದು ನೈಟ್ ಊಟಕ್ಕೆ ಏನೇನು ಬೇಕೆಲ್ಲ ತೊಡ್ತಿದ್ದಾರೆ. ಮೊಸರಂತೆ, ಪನ್ನೀರಂತೆ, ಮತ್ತು ಕೊನೆ ಕ್ಯಾರೆಟು. ಟೋಟಲು 276 ಬಿಲ್ ಆಯಿತು. 247.05. ಓಹೋ ಏನು ಲೆಕ್ಕ ಸ್ವಾಮಿ. ಕಾಮರ್ಸ್ ಸ್ಟೂಡೆಂಟ್ ಅಲ್ಲ? 247.98. ಕಾಮರ್ಸ್ ಅಲ್ಲ? ಕಾಮರ್ಸ್ ಅಣ್ಣ. ನೋ ಕಾಮೆಂಟ್ಸ್. ಇಲ್ಲ. ಸರಿ ಫ್ರೆಂಡ್ಸ್, ಈಗ ಬಂದಿದ್ದು ಜಸ್ಟ್ ಒಂದು ಕ್ಯಾರೆಟ್ ತೊಗೊಳಕ್ಕೋಸ್ಕರ ಇಷ್ಟೆಲ್ಲ ಶಾಪಿಂಗ್ ಆಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಇವತ್ತಿಗಿಷ್ಟೇ. ನಾಳೆ ಇನ್ನೊತ್ತಿಗಿಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.